ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್. ಸೊ ಎಲ್ಲಿಗೆ ಅಂತ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರಾ. ಸೊ ನಾವೆಲ್ಲರೂ ಕೂಡ ಕಸಿನ್ಸ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಈ ಪ್ಲ್ಯಾನ್ ಆರ್ಗನೈಸ್ ಮಾಡಿರೋದು ನಾನೇ, ಬಟ್ ನಾನೇ ಲೇಟಾಗಿ ಹೋಗ್ತಿದ್ದೀನಿ. ಸೊ ಇವಾಗ ತಾನೇ ಮನೆಯಿಂದ ಹೊರಟ್ವಿ. ಇದು ನಮ್ಮೂರಿನ ಮಾದೇಶ್ವರ ಟೆಂಪಲ್ಲು. ನೋಡೋಣ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ, ಊರಲ್ಲಿ ಊರಬ್ಬ ಮಾಡೋಣ. ಸೊ ಇವಾಗ ನಾವು ಹಾರೋಹಳ್ಳಿಗೆ ಹೋಗ್ತಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ನನ್ನ ಕಸಿನ್ ನಮ್ರತ ವೆಯ್ಟ್ ಮಾಡ್ತಿದ್ದಾಳೆ. ಅವಳನ್ನ ಪಿಕ್ ಮಾಡಿಕೊಂಡು ನಾವು ಹೊರಡಬೇಕು. ಸೊ ಆಲ್ರೆಡಿ ಮಿಕ್ಕಂಥ ಜನ ಸಾತ್ನೂರಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಅವರೆಲ್ಲ ಬೇಗ ಹೊರಟ್ಬಿಟ್ಟಿದ್ದಾರೆ. ಯಾಕಂದರೆ ಎಲ್ಲರಿಗೂ 8 ಗಂಟೆಗೆ ಬರೋಕ್ಕೆ ಅಂತ ಹೇಳಿದ್ದು, ನಾನೇ ಲೇಟಾಗಿ ಹೋಗ್ತಿದ್ದೀನಿ. ಸೊ ಇವಾಗ ಎಲ್ಲರೂ ನಮಗೋಸ್ಕರ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ. ನೋಡೋಣ ಎಷ್ಟೊತ್ತಿಗೆ ಹೋಗಿ ನಾವು ಅಲ್ಲಿಗೆ ರೀಚ್ ಆಗ್ತೀವಿ ಅಂತ ಹೇಳ್ಬಿಟ್ಟು. ಸೊ ಕೊನೆಯವರೆಗೂ ವೀಡಿಯೋನ ಸ್ಕಿಪ್ ಮಾಡ್ದಿರೋ ನೋಡಿ. ಸೊ ಎನ್ಕರೇಜ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಅಲ್ಲಿ ಇಲ್ಲಿ ತಪ್ಪು ಇದ್ದೇ ಇರುತ್ತೆ. ಸೊ ಮಿಸ್ ಮಾಡ್ದಂಗೆ ಕರೆಕ್ಷನ್ಸ್ನ ಹೇಳಿ. ಸೊ ಇವಾಗ ನಾವು ಹಾರೋಹಳ್ಳಿ ರೀಚ್ ಆದ್ವಿ. ನೋಡಿ 7:30ಯಿಂದ ಕಾಲ್ ಮಾಡ್ತಿದ್ಲು, ರೆಡಿಯಾಗಿ ವೆಯ್ಟ್ ಮಾಡ್ತಿದ್ದೀನಿ ಅಂತ. ಈಗ 10:30ಗೆ ಬರಬೇಕಿತ್ತು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾಳೆ. ಸೊ ಲೇಟ್ ಆಗೋಯ್ತು. ಆ್ಯಕ್ಚುಲಿ ನನ್ನಿಂದನೇ ಲೇಟ್ ಆಗಿದ್ದು, ಎದ್ದಿದ್ದೇ ಲೇಟ್ ಆಗೋಯ್ತು. ಆನ್ ದ ವೇ ಹೋಗ್ತಾ ಇದ್ದು ಹಾರೋಹಳ್ಳಿ ಹತ್ರ ಇರೋ ದಯಾನಂದ ಸಾಗರ್ ಕಾಲೇಜ್ ಪ್ಲಸ್ ಹಾಸ್ಪಿಟಲ್ಲು. ನನಗಂತೂ ಈ ಆರ್ಕಿಟೆಕ್ಚರ್ ತುಂಬಾ ಇಷ್ಟ. ಇಲ್ಲಿ ನೋಡ್ತಿದ್ರೆ ನಾನು ಯಾವುದೋ ಅಮೇರಿಕದಲ್ಲಿ ಬಿಲ್ಡಿಂಗ್ಸ್ಗಳಿರುತ್ತಲ್ಲ, ಅದನ್ನು ನೋಡೋ ಅಷ್ಟೇ ಫೀಲ್ ಕೊಡುತ್ತೆ. ನಮ್ಮ ಅಕ್ಕ US ಇದ್ದಾಗ ವಿಡಿಯೋ ಕಾಲಲ್ಲಿ ತೋರಿಸ್ತಿದ್ಲು. ಅದೇ ಫೀಲ್ ಈ ಹಾಸ್ಪಿಟಲ್ ನೋಡಿದಾಗ ನನಗೆ ಬರ್ತಾನೆ ಇರುತ್ತೆ. ರೆಗ್ಯುಲರಾಗಿ ಓಡಾಡ್ತಾನೆ ಇರ್ತೀನಿ ನಾನು ಈ ರೋಡಲ್ಲಿ. ಇವಾಗ ನನ್ನ ತಂಗಿ ಇನ್ನೊಬ್ರು ಇದ್ದಾರೆ, ಅವ್ರನ್ನ ಪಿಕ್ ಮಾಡೋಕ್ಕೆ ಅಂತ ಅವ್ರ ಮನೆ ಹತ್ರ ಹೋಗ್ತಿದ್ದೀವಿ. ಅವ್ರ ಮನೆಗೆ ಬಂದ್ವಿ. ನಮ್ಮ ಆಂಟಿ ನಿಂತ್ಕೊಂಡು ನೋಡ್ತಿದ್ದಾರೆ. ಬಿಕಾಸ್ ಇದೆಲ್ಲ ಕಸಿನ್ಸ್ ಅಂತ ಹೇಳಿದ್ರೆ ಅಕ್ಕ ತಂಗಿ ಅಣ್ಣ ತಮ್ಮದಿರ ಮಕ್ಳುಗಳು ಮಾತ್ರ ಹೋಗ್ತಿರೋದು, ಯಾವುದೇ ರೀತಿ ದೊಡ್ಡವ್ರು ಬರ್ತಿಲ್ಲ. ಸೊ ಆಂಟಿ ನಿಂತ್ಕೊಂಡು ನೋಡ್ತಿದ್ದಾರೆ. ಅವರು ನಮಗೆ ಕರ್ಕೊಂಡು ಹೋಗ್ತಿಲ್ಲ, ಇವರೇ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿನೂ ಕೂಡ ಹೇಳ್ತಿದ್ರು. ಈಗ ನನ್ನ ತಂಗಿ ಬರ್ತಿದ್ದಾಳೆ. ಅವಳನ್ನ ಪಿಕ್ ಮಾಡಿಕೊಂಡು ನಾವಿವಾಗ ಸಾತ್ನೂರಲ್ಲಿ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ. ಅಲ್ಲಿಗೆ ಹೋಗಿ ನಾವು ಜಾಯಿನ್ ಆಗಬೇಕು. ಸೊ ಇನ್ನೂ ಒಂದಷ್ಟು ಜನ ಅಲ್ಲೋಗಿ ಕುಕ್ಕಿಂಗ್ ಮಾಡ್ಕೊಬೇಕಲ್ಲ, ಅದಕ್ಕೆ ಮೆಟೀರಿಯಲ್ ತೊಗೊಬರ್ಬೇಕು ಅಂತ ನಮ್ಮ ಹಿಂದೆನೇ ಬರ್ತಿದ್ದಾರೆ. ಅವರೂ ಕೂಡ ಎಲ್ಲರೂ ಅಲ್ಲೋಗಿ ಮೀಟ್ ಮಾಡ್ತೀವಿ. ಆನ್ ದ ವೇ ಹೋಗ್ತಾ ಸಡನ್ ಆ್ಯಕ್ಸಿಡೆಂಟ್ ಆಯಿತು. ಬೈಕು ಮತ್ತು ಕಾರ್ಗಾಗಿದ್ದ ಆ್ಯಕ್ಸಿಡೆಂಟು ನೋಡ್ಬೋದು ನೀವೆಲ್ಲ ಹೋಗ್ತಿದ್ದಾರೆ ಅಲ್ಲಿ. ಸಡನ್ನಾಗಿ ಬೈಕ್ನೊಂದು ಮಾಡಿದ್ದು ತಪ್ಪಿದೆ. ಆ್ಯಕ್ಚುಲಿ ಕಾರ್ನ ಬರ್ತಿರೋದು ನೋಡ್ದಿರ ಟರ್ನ್ ಮಾಡೋಕ್ಕೆ ಹೋದ್ರು, ಅದು ಆ್ಯಕ್ಸಿಡೆಂಟ್ ಆಯಿತು. ಯಾರಿಗೂ ಏನೂ ಆಗಿಲ್ಲ, ಸಣ್ಣ ಪುಟ್ಟ ಗಾಯಗಳಂತೂ ಆಗಿದೆ. ಪ್ಲೀಸ್ ಡ್ರೈವ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ. ಮೇನ್ ರೋಡಲ್ಲಿ ಕ್ರಾಸ್ ಮಾಡಬೇಕಾದ್ರೂ ಅಷ್ಟೇ ನೋಡ್ಕೊಂಡು ಕ್ರಾಸ್ ಮಾಡಿ. ಸ್ಪೀಡಲ್ಲಿ ಬರ್ತಿರುತ್ತೆ ವೆಹಿಕಲ್ಸ್ಗಳೆಲ್ಲನೂ. ಸೊ ನಮ್ಮ ಸೇಫ್ಟಿ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಮನೆಯಲ್ಲಿ ನಮಗೋಸ್ಕರ ವೆಯ್ಟ್ ಮಾಡ್ತಿರ್ತಾರಲ್ಲ, ಅವರಿಗೋಸ್ಕರ ಆದರೂ ನಾವು ಸೇಫಾಗಿ ಹೋಗಬೇಕು. ಇವಾಗ ನಾವು ಹೊರಡ್ತಿದ್ದೀವಿ. ತಂಗಿಗೋಸ್ಕರ ಮೊದಲನೇ ವಿಡಿಯೋ ಮಾಡ್ತಿದ್ದಾಳೆ, ಮೊದಲನೇ ಸರಿ ಬ್ಲಾಗ್ ಮಾಡ್ತಿದ್ದಾಳೆ ಅಂತ ಬಂದಿದ್ದೀನಿ. ಸಪೋರ್ಟ್ ಮಾಡಿ ಎಲ್ಲರೂ ತಂಗಿಗೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಶೇರ್, ಲೈಕ್, ಸಬ್ಸ್ಕ್ರೈಬ್. ಟ್ರಿಪ್ ಪ್ಲಾನರ್ ನಮಿತಾ ಬೇಗ ಬಂದು ಎಲ್ಲಾನು ಅರೇಂಜ್ ಮಾಡಬೇಕು. ಅವರೇ ಲೇಟಾಗಿ ಬಂದು ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ನೋಡಿ ಟೈಮ್ ಸೆನ್ಸ್ ಇಲ್ಲ ಕರೆಕ್ಟಾಗಿ. ಬಿಸಿಲಾಯ್ತು, ಇಲ್ಲಿ ಹೋಗಿ ಇವ್ರ ಪಾಪ ನಾಷ್ಟ ತಿಂದಿರೋರೆಲ್ಲ ನಾಷ್ಟ ಕೈಕೊಂಡು ಕೂತಿದ್ದಾರೆ. 8 ಗಂಟೆಗೆ ಹೊರಡೋಣ ಅಂದು 8 ಗಂಟೆಗೆ ಸ್ನಾನ ಮಾಡಕ್ಕೆ ಹೋಗಿದ್ದಾರೆ ಇವರು. 8:15ಕ್ಕೆ ಸ್ನಾನ ಮಾಡಕ್ಕೆ ಹೋಗೋರೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾರು ಗುರು ಇವರು ಲೀಡರ್ ಅಂತೆ? ನಿಮ್ಮ ಲೀಡರ್ ಮಾಡ್ತೀನಿ. ಆಶಮ್ಮ ನೀವ್ ಹೇಳಿ ಫಸ್ಟ್. ಟೀ ಹೇಳಿ ಹೇಳಿ. ನಮ್ಮೋ ನನ್ಗೊಂದು ಸಂಜು ಕೊಡಪ್ಪಲ್ಲಿ. ತಗೋಗನು ಬಾ.
ಭವ್ಯ ಅಕ್ಕ ಹೇಳಿ, ಪಾತ್ರೆಗಳು ಮಿಸ್ ಆಗಿದೆಯಲ್ಲ, ಇವಾಗ ಏನ್ ಮಾಡೋದು? ಎಕ್ಸ್ಪೀರಿಯನ್ಸ್ ಆಗ್ಬೇಕು ಗೈಸ್. ಅಕ್ಕ ದಾನಕ್ಕ ಸಹನಾ ಇಲ್ಲಿಗೆ ಬಾ, ನಮ್ ಕಾರ್ಗೆ. ಎಲ್ಲಾರು ಕಸಿನ್ಸ್ ಟ್ರಿಪ್ ಹೋಗ್ತಿದೀವಿ, ಎಲ್ರಿಗೂ ಏನ್ ಅನ್ಸ್ತಿದೆ? ನಮಿತಾ ಮಿನಿ ಬ್ಲಾಗ್ ಅಮೂಲ್ಯವಾದ ಸಂಡೆಯನ್ನು ಹಾಳು ಮಾಡ್ಕೋತಾ ಇದೀವಿ. ಅನಿಸ್ತೈತೆ? ಅಮೂಲ್ಯವಾದ ಸಂಡೆಯನ್ನು ಹಾಳು ಮಾಡ್ಕೋತಾ ಇದೀವಿ. ಓಕೆ ಅದಿತಿ, ನಿಂಗೆ ನೆಕ್ಸ್ಟ್ ಸಂಜು? ನಾನು ಕಳ್ಸಿದ್ದೇನೆ, ಆದ್ರೆ ಟ್ರಿಪ್ ಇನ್ನು ಚೆನ್ನಾಗಿರೋದಾಗ್ಲಿ ಅಂತ. ನಮ್ಮ ಏನ್ ಹೇಳೋಣ, ನೀವೇನ್ ಹೇಳ್ತೀರಾ ಹೇಳಿ? ನೆಕ್ಸ್ಟ್ ಟ್ರಿಪ್ಪು ನಮಿತಂದೆ ಎಲ್ಲ ಚೆನ್ನಾಗಿದೆ ಅಲ್ವಾ ನೇಚರು? ನಾವಿವಾಗ ಮುತ್ತತ್ತಿ ಫಾರೆಸ್ಟ್ಗೆ ಎಂಟರ್ ಆದ್ವಿ. ಎಂಟರ್ ಆಗ್ಬೇಕಾರಲ್ಲಿ ಫಾರೆಸ್ಟ್ ಆಫೀಸರು ಪ್ರೊಸೀಜರ್ಸ್ ಇರುತ್ತೆ, ಅಲ್ಲಿ ನಮ್ಮ ವೆಹಿಕಲ್ ನಂಬರು, ವೆಹಿಕಲಲ್ಲಿ ಎಷ್ಟು ಜನ ಇದ್ದೀವಿ ಅಂತ ಎಂಟ್ರಿ ಮಾಡಿಸಿ ನಾವು ಫಾರೆಸ್ಟ್ಗೆ ಎಂಟರ್ ಆಗಬೇಕು. ಇವಾಗ ನನ್ನ ಅಕ್ಕ ಮತ್ತು ನನ್ನ ತಮ್ಮ ಹೋಗ್ತಿದ್ದಾರೆ ಅಲ್ಲೋಗಿ ಎಂಟ್ರಿ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹಾಗೆಯೇ ನೋಡ್ಬೋದು ನೀವು ನೇಚರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಫ್ಯಾಮಿಲಿ ಎಲ್ಲರೂ ಸೇರಿ ಈ ಥರ ಔಟ್ಸೈಡ್ ಹೋಗ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಅಷ್ಟೇ ನಿಮ್ಮ ಫ್ಯಾಮಿಲಿ ಜೊತೆ ಈ ಥರ ಒನ್ ಡೇ ಟ್ರಿಪ್ ಆಗಿರ್ಬೋದು, ಇಲ್ಲ ಎಲ್ಲರೂ ಔಟ್ಸೈಡ್ ಹೋಗೋದು ಆವಾಗ ಪ್ಲ್ಯಾನ್ ಮಾಡಿ ನಾವಿವಾಗ ಮುತ್ತತ್ತಿಗೆ ಹೊರಟ್ವಿ. ಸಾತ್ನೂರಿಂದ ಹೋಗ್ತಿರೋದು ಆ್ಯಕ್ಚುಲಿ ನಾವು. ಈ ರೋಡ್ ನೋಡ್ಬೋದು ನಿಮಗೆ, ಅಷ್ಟು ಚೆನ್ನಾಗಿಲ್ಲ ಯಾಕಂದರೆ ಇನ್ನೂ ವರ್ಕ್ ನಡೀತಾನೆ ಇದೆ. ನಾವು ಕಾಡನ್ನ ಎಕ್ಸ್ಪ್ಲೋರ್ ಮಾಡ್ಬೋದು, ಕಾಡೊಳಗಡೆ ಹೋದರೆ ಚೆನ್ನಾಗಿರುತ್ತೆ ಅಂತ ನಾವು ಈ ರೋಡನ್ನ ಚೂಸ್ ಮಾಡಿ ಹೋಗ್ತಿರೋದು. ಆ್ಯಕ್ಚುಲಿ ಅಲ್ಗೂರಿಂದನೂ ಹೋಗ್ಬೋದು, ಅಲ್ಲೂ ರೋಡ್ ತುಂಬ ಚೆನ್ನಾಗಿದೆ. ಬಟ್ ಈ ರೋಡ್ ಇನ್ನೂ ವರ್ಕ್ ನಡೀತಾ ಇರೋದ್ರಿಂದ ಅಷ್ಟು ಚೆನ್ನಾಗಿಲ್ಲ. ನೀವು ರೋಡ್ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ. 2 ವೀಲರ್ಸ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಈ ರೋಡಲ್ಲಿ ಹೋಗೋದಕ್ಕೆ. 4 ವೀಲರ್ಸ್ ಆದರೆ ಆರಾಮಾಗಿ ಹೋಗ್ಬೋದು, ಅಷ್ಟೊಂದೇನು ಫೀಲ್ ಗೊತ್ತಾಗಲ್ಲ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಇಲ್ಲಿ ಕಾಡನ್ನ ನೋಡಿಕೊಂಡು ನಾವೆಲ್ಲ ಸಣ್ಣ ಪುಟ್ಟ ಮಾತುಗಳನ್ನ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ರ್ಯಾಗ್ ಮಾಡ್ಕೊಂಡೆಲ್ಲ ಹೋಗ್ತಿದ್ವಿ. ವಾಯ್ಸ್ ಎಲ್ಲ ಅದು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಎಲ್ಲರೂ ಕೂಡ ಸ್ವಲ್ಪ ಎಸಿಟೇಟ್ ಮಾಡ್ಕೊತಿದ್ರು ಮಾತಾಡೋದಕ್ಕೆ. ಸೊ ಆದರೂ ತುಂಬ ಸಪೋರ್ಟ್ ಮಾಡಿದ್ರು. ನಾನು ಹೇಗೆ ರೆಸ್ಪಾನ್ಸ್ ಮಾಡುತ್ತೆ ನಮ್ಮ ಫ್ಯಾಮಿಲಿ ಅನ್ನೋ ಭಯ ಇತ್ತು, ಬಟ್ ಎಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ನೀವು ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ರೆ ನಿಮಗೆ ಅವ್ರು ಮಾತಾಡಿರೋದೆಲ್ಲ, ನಾವು ಫನ್ನಿ ಆ್ಯಕ್ಟಿವಿಟಿ ಮಾಡಿರೋದೆಲ್ಲನೂ ನೀವು ನೋಡ್ಬೋದು. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ಟ್ರಿಪ್ನ ಪ್ಲ್ಯಾನ್ ಮಾಡಿ. ಬಟ್ ಮುತ್ತತ್ತಿಗೆ ಹೋಗ್ತೀನಿ ಅಂತ ಅಂದರೆ ಸೇಫಾಗಿ ಹೋಗಿ ಸೇಫಾಗಿ ಬನ್ನಿ. ಇವಾಗ ನೋಡಿ ರೋಡ್ ತುಂಬ ಚೆನ್ನಾಗಿದೆ. ನಿಮಗೆ 4-5 ಕಿಲೋಮೀಟರ್ಸ್ ಮಾತ್ರ ರೋಡ್ ಚೆನ್ನಾಗಿರಲ್ಲ, ಆಮೇಲೆ ರೋಡ್ ಚೆನ್ನಾಗಿರುತ್ತೆ. ಥ್ರೂ ಔಟ್ ಮುತ್ತತ್ತಿ ಇದೇ ರೋಡ್ ಕಂಟಿನ್ಯೂ ಆಗುತ್ತೆ. ಡಿಪ್ರೆಷನ್ ಇವಾಗ ನೀವು ನೋಡ್ಬೋದು ಕಾವೇರಿ ನದಿ ಕಾಣಿಸ್ತಿದೆ. ನೀರು ಸ್ವಲ್ಪ ಕಮ್ಮಿನೇ ಇದೆ, ಬಂಡೆ ಕಲ್ಲುಗಳು ಅದೆಲ್ಲ ಕ್ಲಿಯರಾಗಿ ಕಾಣಿಸುತ್ತೆ, ಅಷ್ಟು ನೀರೇನು ಹರಿತಿಲ್ಲ. ಬಟ್ ಆದರೂ ಕೇರ್ಫುಲ್ಲಾಗಿ ಹೋಗಿ ಬನ್ನಿ ನೀರಿಗೆ ಇಳಿದಾಗ. ಆ್ಯಕ್ಚುಲಿ ನಾವು ಹೋಗೋ ದಿನವೂ ಕೂಡ ಒಬ್ಬರು ಡೆತ್ ಆದರು ಅಲ್ಲಿ. ನಾವು ಹೋಗಿ ಬಂದ ಮೇಲೆ 5 ಜನ ಡೆತ್ ಆಗಿರೋದು.
ಯಾಕೆ ಹಿಂಗೆ ಕೂತಿರೋದು? ಇನ್ನೊಂದ್ ಸ್ವಲ್ಪ ಹಂಗೆ ಹಾಕು ಮಾಡಿ. ಆಲ್ರೆಡಿ ನಾವು ಬಂದಿದ್ದೀವಿ ಮುತ್ತತ್ತಿಗೆ. ಏಮಂತಾಯ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನಾವು ಹೋಗ್ಲಿಲ್ಲ, ನೀವಾದ್ರೂ ಹೋಗ್ತಾ ಇದ್ದೀರಾ ತಾನೇ? ಹಿಂದೇನು ಬ್ಲಾಗ್ ಹೆಸರು? ಬ್ಲಾಗ್ ಹೆಸರು ಚೆನ್ನಾಗಿ ತೆಗಿಲ್ಲ ಬಿಡು. Emotional damn it. ಚೆನ್ನಾಗಿ ತೆಗಿಲ್ಲ ಬಿಡು. A few moments later. ನಾವಿವಾಗ ಕುಕ್ ಮಾಡೋಕ್ಕೆ ಪ್ಲೇಸ್ನ ನೋಡ್ತಿದ್ದೀವಿ. ಪಾರ್ಕಿಂಗ್ ಹತ್ರ ಮಾಡೋಣ ಅಂತೇಳಿ ಹೋಗ್ತಿದ್ವಿ. ಆಮೇಲೆ ನಮ್ಮಣ್ಣ ಹೊಳೆ ಹತ್ರ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕರೆದ್ರು. ಇವಾಗ ಅಲ್ಲಿಗೆ ನಾವೆಲ್ಲರೂ ರಿಟರ್ನ್ ಹೋಗ್ತಿದ್ದೀವಿ. ಟೆಂಪಲಿಂದ ಹೊಳೆ ಹತ್ರ ಬರಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಫಸ್ಟ್ ಪ್ಲೇಸ್ ನೋಡೋಕ್ಕೆ ಅಂತ ಹೋದ್ವಿ. ಅಲ್ಲಿ ಜಾಗ ತುಂಬ ಹಾಳಾಗಿತ್ತು, ನೀರೆಲ್ಲ ಅಲ್ಲೇ ನಿಂತು ಬ್ಯಾಡ್ ಸ್ಮೆಲ್ ಬರ್ತಿತ್ತು. ಡ್ರಿಂಕ್ಸ್ ಮಾಡಿ ಬಾಟಲ್ಸ್ ಎಲ್ಲ ಅಲ್ಲಲ್ಲೇ ಹಾಕಿದ್ರು. ಆ ಪ್ಲೇಸ್ ನಮಗಿಷ್ಟ ಆಗಿಲ್ಲ. ಸೆಲೆಕ್ಟ್ ಮಾಡಿರೋದು ಅಡುಗೆ ಮಾಡೋಕ್ಕೆ ಗೈಸ್, ಚಿಕನ್, ಫಿಶ್ ಕಬಾಬ್ ಎಲ್ಲ ಇವರು ಹೆಡ್ ಮಾಸ್ಟರ್. ಇವರು ಎಲ್ಲದಕ್ಕೂ ನಮ್ಮ ಅಮ್ಮನ ಅಷ್ಟೊಂದೇನು ಚೆನ್ನಾಗಿ ಮಾಡೋದು ಅಡುಗೆ. ಇವರು ನಮ್ಮ ಅಮ್ಮನೇ ಜಾಸ್ತಿ ಚೆನ್ನಾಗಿ ಮಾಡೋದು. Emotional damn it. ಮೋದು ಮನೆ ನಾವು ಕೋಳಿ ಕುಯ್ಕೊಂತಿದ್ವಿ ರಾವಾಗ ನಾವು ಕೋಳಿ ಕುಯ್ಕೊಂತಿದ್ವಿ ರಾವಾಗ ಅಲ್ಲೋ ಸೆಂಟರ್ಲೆ ಹೋಗಿ ಹಿಡ್ಕೊಬರ್ಬೇಕು.
ಒಂದೆರಡು ಕೆಜಿ ಇಷ್ಟು 1.5 ಕೆಜಿ ಇಷ್ಟು ಹಾಕು. ಒಂದೇ ಚಾಕಲ್ಲಿ ಎಲ್ಲ ಬಿರಿಯಾನಿಗ ಡಬ್ಬ ಕೊಟ್ಟಿಕೋಣ ಮ್ಯಾಲಿನೇ ಪ್ಲೇಟ್ ಇಟ್ಕೊಂಡು ಮೇಲೆ ಬೆಳ್ಳುಳ್ಳಿ ಬೇಡ ತಾನೆ ಬೆಳ್ಳುಳ್ಳಿ ಬೇಡವಾ ಏನು ಸೊಪ್ಪದು ಬಿರಿಯಾನಿ ಸ್ವಲ್ಪ ಫ್ರೈ ಸಾಕು ಬಿಡ್ರ ಸೊಪ್ಪು ಕೊಡಿ ತಿರುವು ಒಂದು ಬಸ್ ನಿಲ್ಸಿದ್ರೆ ಕರೆಕ್ಟಾ ನೀವು ಒಂದರ ಟೈಮ್ ಹಾಕೋಣ ಪೇಸ್ಟ್ ಕಡ ಅಲ್ಲಾಡಿ ರಸ ಎಲ್ಲ ಈಚೆಗೆ ಏನೋ ಮಾಡ್ತಾ ಇದೀಯ ನೀನು ಅದಕ್ಕೆ ಕೈ ಕೊಡಿ ಇವ್ರ ಹೆಸರು ಸಂಜು ಅಂತ, ಇವ್ರ ಹೆಸರು ಹರಿಪ್ರಿಯಾ ಅಂತ. ಅದ್ ಕೊಡು. ಇನ್ನು ಇದೊಂದು ತಗೊಳ್ಬೇಕಲ್ಲ ರೀ ಕೊಡಿಲಿ. ಉಪ್ಪು ಖಾರ ಮಿಕ್ಸ್ ಮಾಡ್ರಿ. ಒಂದು ಪ್ಲೇಟ್ ಎತ್ಕೊಂಡು ಅಕ್ಕ ಒಂದು ಪ್ಲೇಟ್ ಕೊಡಕ್ಕ. ಪುಡಿಪ್ಪು ಇಲ್ಲ, ಕಲ್ಲುಪ್ಪ. ಪುಡಿಪ್ಪು ಅದೇ ಚಿಕನರು ಮುಂದುಗಡೆ ಎಲ್ಲರೂ ತಿನ್ನಿ ಹಾಕಿರೋದು. ನಾನು 4-5 ತಂದಿದೆ. ಆಯ್ತಾ ನೀವು ಕಟ್ ಮಾಡಿ ಅವ್ನು ಕೊಟ್ಟಿದ್ದ ಹಾಕ್ಬಿಡು ಅಂತ ಅರಿಪಿ ಹಾಕೊಂಡು ಅವಳನ್ನ ಮಂಗಳಾರತಿ ತಟ್ಟೆಗೆ ಹಾಕೊಂಡು ಕೊಟ್ಟರೆ ಬಿದ್ದೋಗದ ಅಂದ್ಬಿಟ್ಟು ಆಮೇಲೆ ಕೈ ಇಡ್ತಾಳೆ ಅಂತ ಜೋಗಲ್ಲಿ ಅದೆಲ್ಲ ಹಾಕೊಂಡು ಜೂಮ್ ಮಾಡ್ರಪ್ಪ. ಇಲ್ಲಿ ನೆಕ್ಸ್ಟ್ ಟ್ರಿಪ್ ಯಾವಾಗ ಮತ್ತು ಇಷ್ಟೊಂದು ಜನ ಇದ್ದೀವಲ್ಲ, ಎಲ್ಲರೂ ಒಟ್ಟಿಗೆ ಏನ್ದ್ರಲ್ಲಿ ಹೋಗ್ಬೋದು. ಈಗ ಬೇರೆ ಬೇರೆ ಕಾರ್ಗಳಲ್ಲಿ ಬಂದಿದ್ವಿ, ಎಲ್ಲರೂ ಒಟ್ಟಿಗೆ ಒಂದೇ ವೆಹಿಕಲ್ಸಲ್ಲಿ ಹೋದರೆ ಏನ್ದ್ರಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟೆಲ್ಲ ಪ್ಲ್ಯಾನ್ ಮಾಡ್ತಿದ್ವಿ. ಮೂರು ಜನ 4 ಬಾಟ್ಲು 4 ಜನ ಬೇಕು ಇಟ್ಕೊಬರಕಲ್ಲ. ನೀನೇ ನಡಿ, ನಾನು ನೀನೇ ಬರ. ಇವರಿಬ್ರು ಸಾರಿ ಹಾಕೋದು ನೀನು ಬಂದೈತದೆ. ಇನ್ನ ಯಾರು ತಿನ್ಲಿಲ್ಲ ಕಣಕ್ಕ, ಅಮ್ಮನಿಂದ ಬರೋ ಬಬೇಕಾ. ಹೆಂಗನ್ಸ್ತೀರಿ ಟ್ರಿಪ್ಪು? ಚೆನ್ನಾಗಿದೆ. ಊಟ ತಿಂದ್ಮೇಲೆ ಟೇಸ್ಟು, ಅಲ್ಲಿ ವಾಟರಲ್ಲಿ ಎಂಜಾಯ್ ಮಾಡಿದ್ಮೇಲೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ.
ಊಟ ತಿಂದ ತಕ್ಷಣ ಹೋಯ್ತಿರೋದು. ಒಟ್ರಿಗೆ ಹೋಗಿ ಆಟ ಆಡ್ಕೊ ಬಂದು 4 ಗಂಟೆಗೆ ಬಿಡೋದು. ದೀಪೋಣ ಹೆಂಗೈತೆ ಟ್ರಿಪ್ ಎಕ್ಸ್ಪೀರಿಯನ್ಸ್? 5 ಗಂಟೆಗೆ ಬಿಡೋದು, 6 ಗಂಟೆಗೆ ಹೋಗ್ತೀವಿ. ಸೌಮ್ಯಕ್ಕ ಮನೆಗೆ ಹೋಗು, ಅತ್ತೆ ಮನೆಯಲ್ಲಿ ಚಿಕನ್ ಪರೋಟ ಎಲ್ಲ ಮಾಡಿರ್ತಾರೆ. ಪರೋಟ ತಗೋಬ, ಬೇಸು ಸಾರ್ ಜೊತೆ ತಿನ್ನು. ಡಿಪ್ರೆಷನ್ ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗು. ಯಾವತ್ತು ಮನೇಲೂ ಅವತ್ತು ಇವತ್ತು ಮೊನ್ನೆ ಅಂದ್ರೆ ಅಲ್ಲೂ ಚಿಕನ್ ಮಟನ್ ಇವತ್ತು ನನಗೆ ಇದು ಕೊಡವ ಇಲ್ಲಿ ಏನು ಕೊಡವ ಇಲ್ಲಿ ತಗೊಳ್ಳಲ್ಲ. ರೀತಿ ಪಾಸ್ ಮಾಡೋದು ಕೊಡವ ಇಲ್ಲಿ ಹಿಂಗೇನೋ ಕಂಡನ ಏನು ಕಂಡ ನಮ್ಮಿ ಊಟ ಚೆನ್ನಾಗದ? ತಂದು ಚಿಕನ್ ಅಲ್ಲಿ ಜಾಸ್ತಿ ತಂದ್ಬಿಟ್ಟಿದೀವಿ. ಇವೆಲ್ಲ ವೇಸ್ಟ್ ಬಡೆಗಳು, 2 ಪೀಸ್ ತಿನ್ನೋದು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನು ಏನ್ ಹೇಳಿ? ಎಕ್ಸ್ಪೀರಿಯನ್ಸ್ ಚೆನ್ನಾಗೈತೆ. ಚೆನ್ನಾಯ್ತಾ? ಫಸ್ಟ್ ಟ್ರಿಪ್ ಏನ್ ಅನ್ಸ್ತು? ಅದೇ ಬೇಜಾರಾಗಿದ್ದು. ಚಿಕನ್ ಖಾಲಿ ಮಾಡಿದೆ ಹೋಗ್ರಿ. ಬಿರಿಯಾನಿ ಖಾಲಿ ಆಯ್ತು. ನೀವು ನಿಮ್ಮ ಅಭಿಪ್ರಾಯ ಕ್ಯಾಮ್ರಾ ಫೋಟೋ ಆಫ್ ಮಾಡ್ಬಿಟ್ಟು ಹೇಳ ನಿಂದು. ಅಲೋ ನಕ್ಕಿಸಕ್ಕು ಹೇಳು. ಆದ್ರೆ ಈ ಆರ್ಗನೈಸೇಷನ್ ಅಲ್ಲಿ ನನ್ನ ಮಗಳು ಒಬ್ಳು ಮಿಸ್ ಆಗೋದ್ಲು. ಒಂದು ನಮ್ಮ ಇಲ್ಲಿ ಒಳೆ ಕಾಡು ಎಲ್ಲ ನೋಡ್ಕೊಳ್ಳೋಳು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಅವತ್ತೇನಾದ್ರು ಗೊತ್ತವ್ರು ಐಸಿನ್ ತಂದು ಮಡ್ಗವನೆ, ಇವನೇ ತಂದು ಮಡ್ಗವನೆ. ಒಯ್ದು ತಿಂತಾದೆ. ಇಲ್ಲ ಇಲ್ಲ ನೋಡಿ ಎಕ್ಸ್ಪೈರಿ ಆಗ್ಬಿಟ್ಟಾರೆ, ಕಿತ್ಕೊಂಡೇ ಬಿಟ್ಟ ಒಯ್ದು Emotional damn it. ಚೆನ್ನಾಗಿತ್ತು ಅಂತ ಹೇಳಕ್ಕಾಗಲ್ಲ. ಚೆನ್ನಾಗಿರ್ಲಿಲ್ಲ. ಏನ್ ಅನ್ಸ್ತು? ಯೋಚನೆ ಮಾಡ್ತೀರಿ. ಸಂಜು, ಸಹನಾ ಹೇಗಿತ್ತು ಟ್ರಿಪ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಾ? ನನಗೆ ಹೊಡೆಯುವಂಗಾಗೋದು ನೋಡು. ಅಮ್ಮ ಮಗಳು ಹೇಳ್ಬೇಕು ಹೇಗಿತ್ತು ಟ್ರಿಪ್ ಎಕ್ಸ್ಪೀರಿಯನ್ಸ್ ಅಂತ. ಮಧು ಇವತ್ತು ಚಿಕನ್ ಮಾಡಿದ್ವಿ, ಚಿಕನ್ ಬಿರಿಯಾನಿ ಮಾಡಿದ್ವಿ, ಫ್ರೈ ಮಾಡಿದ್ವಿ, ಕಬಾಬ್ ಮಾಡಿದ್ವಿ, ಎಲ್ಲ ಚೆನ್ನಾಗಿತ್ತು. ಬಟ್ ಏನು ತಪ್ಪು ಮಾಡಿದ್ವಿ ಅಂದರೆ ಫಸ್ಟು ಮಾವಿನಕಾಯಿ ತಿಂದ್ಬಿಟ್ವಿ. ಸೊ ಅದರಿಂದ ತಿನ್ನಕ್ಕಾಗಿಲ್ಲ ಜಾಸ್ತಿ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಮಾವಿನಕಾಯಿ ತಗೋರ್ಬೇಡಿ. ಈಗ ಕೈ ಕೊಟ್ಟು ಕೆಲಸ ಇವಾಗ ನೆಕ್ಸ್ಟ್ ಪ್ಲಾನ್ ಎಲ್ಲಿ? ನೆಕ್ಸ್ಟ್ ಎಲ್ಲ ಕಾವೇರಿ ಹತ್ರ ಹೋಗಿ ಮೀನು ಹಿಡಿಯೋಣ. ಓಕೆ. ತಲಗಟ್ಪುರ ಇದು ನಂಗೆ ಆಗ್ತೀನಿ. ಮತ್ತೆ ನಾವೆಲ್ಲರೂ ಹೊರಡ್ತಿದೀವಿ. ಬೇಡ ಸುಮ್ಮನಿರಪ್ಪ. ಹೇಯ್ ಏನು ನೀನೆಲ್ಲ ವಿಡಿಯೋ ಮಾಡಿ. ಏನು ಏನ್ ಹೇಳು? ಹಾಯ್ ಗೈಸ್, ಆಲ್ರೆಡಿ ನಾವು ಕಾರ್ ಹತ್ರ ಬಂದ್ವಿ. ಇವಾಗ ಚಿನ್ನೇಳ ಬತ್ತು.
ಹಾಯ್. ಇದು ಇಲ್ಲೇ ಐತೆ. ನಮ್ಮೂರಿಲ್ಲ ಅನ್ಕೊಂಡೆ, ಇವಾಗ ಗೊತ್ತು ವಯಸ್ಸು ಏನೋ ಸುತ್ತಿಕ್ಕರ್ ಕೊಡಕ್ಕ ಸ್ಟವ್ ಕೊಡಕ್ ಅನ್ಕೊಂಡೆ. ಬೇಗ ಬಂದು ಎಲ್ಲ ಕೊಡ್ತಾ ಇರ್ಲಿವೇನು ಅದಿಲ್ಲ ಹಾಕ್ಕೊಡೋರಿ. ನಿಹಾರಿಕಾ ಒಳಗಡೆ ಅದು ತೋರೊಳಗೆ ಇನ್ನೊಂದು ಗಮನಂತೆ ನಾನು ಎಲ್ಲಾರ್ಗು ಕಾಲ್ ಮಾಡಿದೆ, ಎಲ್ಲಾರು ಮಾಡಿರ್ತೀವಲ್ಲ. ಯಾರ್ ಫೋನಲ್ಲೂ ಸಿಗ್ನಲ್ ಇಲ್ಲ. ಹೇಳಿ ಹೇಳಿ. 25 ಜನ ಇದ್ರು ಫಸ್ಟ್. 25 ಆಗಿದ್ವಿ, ಇವಾಗ 28 ಆಗಿದ್ದಾರೆ. ಈಗ ಜಸ್ಟ್ ಊಟ ಎಲ್ಲ ಮುಗೀತು, ಮುಗಿಸ್ಕೊಂಡು ಇವಾಗ ನಾವು ಹೋಗ್ತೀವಿ ಅಷ್ಟೇ ಗೈಸ್. ಹಾಯ್ ಗೈಸ್, ನಾವು ಆಲ್ರೆಡಿ ನದಿ ಹೊಳೆ ಹತ್ರ ಬಂದವು ಗೈಸ್. ನೀವು ನೋಡ್ತಿರ್ಬೋದು, ನೀರು ಹರಿತಿಲ್ಲ ಅನ್ನೋ ಥರನೇ ಕಾಣಿಸ್ತಿದೆ. ಬಟ್ ಒಂದು ಸೈಡ್ ಮಾತ್ರ ತುಂಬ ನೀರಿದೆ ಮತ್ತು ತುಂಬ ಡೀಪ್ ಇದೆ. ನಿಮ್ಮಿಷ್ಟ. ಸ್ಪ್ರೈಟ್ ಇಲ್ಲ ನೋಡಿ ಅವ್ರಿಗೆ. ನೋಡಿಲ್ಲ ಈ ಗಲೀಜಲ್ಲಿ ಉಳಿಸ್ಕೊಳ ಎಲ್ಲ ತಂದು ಬಿರಿಯಾನಿ ತಂದಿಲ್ಲ. Three weeks later. ಟ್ರಾಫಿಕ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಕಾಫಿ ಯಾರು? ಕಾಫಿ ಏನು? ಟೀನೋ ಕಾಫಿನೋ? ಆನಂದ ಇಲ್ಲ ಬಿಡು. ಹೆಂಗೋಗಣ ಬೇಕಾದ್ರೆ ಯಾರಿಗಾನ ನವೆಂಬರ್ಗೆ ಕಣ್ಣು ಕೆಂಪಾಗ್ಬಿಟ್ಟದೆ. ಏನು 40 ರೂಪಾಯಿ ಇಷ್ಟೇನೆ. 3 ಮಸಾಲೆಗೆ 360. ಎಲ್ಲರೂ ಪೂರ್ವಿ ತಗೊಂಡಿದ್ದೀರಾ ಶ್ರೀ ಕೃಷ್ಣ ಗಾರ್ಡನ್ಗೆ. ಹೇಗನ್ಸ್ತಿದೆ? ಇನ್ನೂ ಟೇಸ್ಟ್ ಮಾಡಿಲ್ಲ, ವೇಟ್ ಮಾಡ್ತಾ ಇದ್ದೀವಿ. ಟೇಸ್ಟ್ ಮಾಡೋದು ನೀವು? ಯಾವತ್ತೂ ಯಾವ ಚಾನಲ್ಲೂ ಇಲ್ಲ.
ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ.